ನಾನಿವತ್ತು ವಿರಾಟ್ ಕೊಹ್ಲಿ ಬ್ಯಾಂಗ್ಳೂರಲ್ಲಿ ಬಂದು ತಿಂದಿರೋ ಅವ್ರ ಫೇವ್ರೇಟ್ ಫುಡ್ನ ತಿಂತಾ ಇದ್ದೀನಿ. ನೋಡೋಣ ಬನ್ನಿ ಕೊಹ್ಲಿ ಫೇವ್ರೇಟ್ ಫುಡ್ ನನಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಇವತ್ತು ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಬಂದು ನಾಷ್ಟ ಮಾಡ್ಕೊಂಡು ಹೋಗಿರೋ CTR ಹೋಟೆಲ್ಗೆ ಬಂದಿದ್ದೀನಿ. ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಬಂದಾಗ ಇಲ್ಲಿ ಫುಲ್ಲು ರಶ್ ಆಗ್ಬಿಟ್ಟಿತ್ತು. ಮತ್ತೆ ಈ ರೋಡ್ ಐತಲ್ಲ, ಈ ಕಡೆ ಸೈಡ್ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ನಾವು CTR ದೋಸೆನ ತಿನ್ಬೇಕು ಅಂತಂದ್ರೆ ಫುಲ್ ಲೈನಲ್ಲಿ ನಿಂತ್ಕೋಬೇಕು. ಅಲ್ಲಿ ನೋಡಿ, ಅಲ್ಲಿವರೆಗೂ ಲೈನ್ ಐತೆ. ಕೊಹ್ಲಿ ಮಾರ್ಕೆಟಿಂಗ್ ಪವರ್ ಅನ್ಸುತ್ತೆ. ಅಲ್ಲೈತೆ ಡೋರು, ನಾವು ಇಲ್ಲಿವರೆಗೂ ನಿಂತಿದ್ದೀವಿ. ಗೌತಮ್, ನೀನ್ ಬರೋದ್ಕಿಂತ ಮುಂಚೆ ಉದ್ದು ಕ್ಯೂ ಇತ್ತು ಇಲ್ಲಿ. ಈ ನನ್ನ ಮಗ ಲೇಟಾಗಿ ಬಂದಿದ್ರಲ್ಲಿ ಕ್ಯೂವೇ ಖಾಲಿ ಆಗ್ಬಿಟ್ಟು ಫುಲ್ ಡೈರೆಕ್ಟ್ ಎಂಟ್ರಿ ಸಿಗ್ತಾ ಇತ್ತು ನಮ್ಗೆ ಇವಾಗ. ನಾವಿವಾಗ CTR ಹೋಟೆಲ್ ಒಳಗಡೆ ಬಂದ್ವಿ. ಒಂದ್ಸಲ ಕೇಳೋಣ ಇರಿ, ಕೊಹ್ಲಿ ಅವರು ಎಲ್ಲಿ ಕೂತಿದ್ರು? ಕೆಳಗಡೆ ಕೂತಿದ್ರ, ಮೇಲ್ಗಡೆ ಕೂತಿದ್ರ? ಮೇಲ್ಗಡೆ ಕೂತಿದ್ರ. ಫಸ್ಟ್ ಫ್ಲೋರ್ ಗೈಸ್. ಬನ್ನಿ ಇವಾಗ ಮೇಲ್ಗಡೆ ವಿರಾಟ್ ಕೊಹ್ಲಿ ಅವ್ರು ಕೂತಿರೋ ಫಸ್ಟ್ ಫ್ಲೋರ್ ನೋಡ್ಕೊಬರೋಣ ಹೆಂಗೈತೆ. ಫುಲ್ಲು ಕ್ರೌಡ್ ಐತೆ ನೋಡಿ. ಮತ್ತೆ ಆ ಕಡೆ ಎಲ್ಲ ಕಾಟ್ಸ್ ಹಾಕಿದ್ದಾರೆ. ಭಗವದ್ಗೀತಾದಲ್ಲಿ ಇರೋದನ್ನ ಇವರು ಇಲ್ಲಿ ಬರ್ದೇ ಹಾಕಿರೋದು. CTRದು ಕಿಚನ್ನು ಮೇಲ್ಗಡೆನೆ ವಿರಾಟ್ ಕೊಹ್ಲಿ ಅವರು ಊಟನ ಮಾಡಿರೋದು. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಟೇಬಲ್ ನ ತೋರಿಸ್ತೀವಿ. ಮನೆ ವಿರಾಟ್ ಕೊಹ್ಲಿ ಅವ್ರು ಬಂದಾಗ ಯಾವ ಟೇಬಲ್ ಅಲ್ಲಿ ಕೂತಿದ್ರು? ಲಾಸ್ಟ್ ಖಾಲಿ ಐತಲ್ಲ ಅದ ಅಲ್ಲ. ಅನುಷ್ಕಾ ಅವರು ಮತ್ತೆ ಕೊಹ್ಲಿ ಇಬ್ರು ಕೂತಿದ್ರು. ಇಬ್ರು ಅಲ್ಲೇ ಕೂತಿದ್ರು. ಅವರು ಹೇಳಿರ್ಲಿಲ್ಲ ಅಣ್ಣ ನಿಮ್ಗೆ ಬರ್ತೀವಿ ಅಂತ? ಏನೋ ಸರ್ಪ್ರೈಸ್ ಮೆಸೇಜ್ ಮಾಡಿ ಹೇಳಿದ್ರಾ ಬರ್ತಿದೀವಿ ಅಂತ? ಶನಿವಾರ ದಿನ ಬಂದ ತಕ್ಷಣ ಇದೇ ಟೈಮ್ಗೆ 10 ನಿಮಿಷ ಮುಂಚೆ ಒಂದ್ 10 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟಿದೀವಿ ಕೊಹ್ಲಿ ಅವ್ರಿಗೆ. ಹೇಳಿಲ್ಲ ಎಲ್ಲೂ, ಆದ್ರೂ ಜನ ಅಷ್ಟು ಕ್ರೌಡ್ ಸೇರ್ಕೊಂಡ್ಬಿಟ್ರು. 2-3 ಕಸ್ಟಮರ್ ಇದ್ರಲ್ಲ, ಅವ್ರು ಹೋಗಿ ನೋಡ್ಬಿಟ್ರಲ್ಲ, ಹೊರಗಡೆ ಪಬ್ಲಿಕ್ ಮಾಡ್ಬಿಟ್ರು. ಅವ್ರು ಒಳಗಿದ್ದಾಗ ಇಲ್ಲಿ ಫ್ರೀ ಇತ್ತು. ಅದಾದ್ಮೇಲೆ ತಿನ್ಕೊಂಡು ಈಚೆ ಹೋದಾಗ ಕ್ರೌಡ್ ಆಗ್ಬಿಟ್ರು ಜನ. ಎಲ್ಲ ಪಬ್ಲಿಕ್ ಆಗ್ಬಿಟ್ರು. ವಿರಾಟ್ ಕೊಹ್ಲಿ ಅವರು ಅಂತ ಬಿಸಿ ಶೆಡ್ಯೂಲ್ ಅಲ್ಲಿ ಈ ಹೋಟ್ಲಿಗೆ ಬಂದು ದೋಸೆ ತಿಂತಾರೆ ಅಂದ್ರೆ ಅವ್ರಿಗೆ ಇಷ್ಟ ಇರ್ಬೋದು ಈ ಹೋಟ್ಲು ದೋಸೆ ಅಂದ್ಬಿಟ್ಟು ನಾವು ಟೇಸ್ಟ್ ಮಾಡಕ್ ಬಂದಿರೋದು. ಇದು ಮಸಾಲಾ ದೋಸೆ ಮತ್ತೆ ಇದು ಸಿಂಗಲ್ ವಡೆ. CTR ಅಂತ ಬರ್ದೈತೆ ನೋಡಿ. ಬನ್ನಿ ಇವಾಗ ತಿನ್ನೋಣ. CTR ದೋಸೆಗೆ ಅಷ್ಟು ಕ್ಯೂ, ಅಷ್ಟು ಐಪ್, ಮತ್ತೆ ಸೆಲೆಬ್ರಿಟಿಗಳೆಲ್ಲ ಬಂದು ತಿಂದು ಹೋಗ್ತಾರೆ. ಅಂತ ಐಪು ಇದೆಯಾ ಈ ಟೇಸ್ಟ್ಗೆ ಅಂತ ನಾನು ನಿಮ್ಗೆ ರಿಯಾಲಿಟಿನ ಹೇಳ್ತೀನಿ ಇವಾಗ ತಿನ್ಬಿಟ್ಟು. ಫಸ್ಟ್ ತುತ್ತು ನಂಗೆ ಚೆನ್ನಾಗಿ ಅನಿಸ್ತು, ಇಷ್ಟ ಆಯ್ತು. ನನ್ನ ಪ್ರಕಾರ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿಗೆ ಹಿಂಸೆ ಮಾಡಿ ಕರ್ಕೊಂಬಂದಿರ್ತಾರೆ. ನಾನು CTR ದೋಸೆ ತಿನ್ಲೇಬೇಕು, ಕರ್ಕೊ ಹೋಗ್ತೀಯ ಇಲ್ವೋ, ಇಲ್ಲ ಅಂದ್ರೆ ಜಗಳ ಮಾಡ್ಬಿಡ್ತೀನಿ ಅಂತ ಅಷ್ಟೇ. ಚೆನ್ನಾಗೈತೆ ಟೇಸ್ಟ್, ನಂಗೆ ಇಷ್ಟ ಆಯ್ತು. ಗೌತಮ್ ಫುಲ್ ಕಪ್ಪು ಕಾಣ್ತಿದ್ಯಾ? ನನ್ ಮನ್ಸನ್ನೇ ಕತ್ಬಿಟ್ಟಿಯಲ್ಲೋ ಕರಿ ಮನ್ಮತ. ಉದ್ನೋಡೆ ಎಲ್ಲ ತಿಂದಿರಲ್ಲ ಅನ್ಸುತ್ತೆ ಕೊಹ್ಲಿ, ಬಟ್ ನಾನ್ ತಿಂತಿದ್ದೀನಿ. ದೋಸೆ ಇಷ್ಟ ಆಯ್ತು ನಂಗೆ ಉದ್ನೋಡೆಗಿಂತ. ಗೈಸ್, ನಾವು ಒಂದ್ ದೋಸೆನ ಆಲ್ರೆಡಿ ಡೀಲ್ ಮಾಡಿ ಮುಗಿಸಿ ನೆಕ್ಸ್ಟ್ ದೋಸೆನ ಡೀಲ್ ಮಾಡಕ್ ಹೊರಟಿದೀವಿ. ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು, ಒಂದ್ ದೋಸೆ ತಿನ್ಬಿಟ್ಟು ಹೋಗ್ಬೇಡ ಕಣೋ, 2 ದೋಸೆ ತಿನ್ನು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅವ್ರ ಮಾತು ನೀರ್ ಮಾರ್ದು ಅಂದ್ಬಿಟ್ಟು ತಿಂತಾ ಇದೀನಿ. ನಾನು ಚೆನ್ನಾಗಿದ್ದೀನಿ. ಗೈಸ್, ನಾವು 2 ದೋಸೆ, 1 ವಡೆ, 1 ಕಾಫಿ ತಗೊಂಡಿದ್ದು 250 ರೂಪಾಯಿ ಆಗೈತೆ ನೋಡಿ. ನನಗೆ ಇಷ್ಟ ಆಯ್ತು ಗೈಸ್. 250 ರೂಪಾಯಿ ಆರಾಮಾಗಿ ಕೊಡ್ಬೋದು. ಟೇಸ್ಟಿಯಾಗಿ ಚೆನ್ನಾಗಿತ್ತು ಗೈಸ್. ಅವಾಗಲೇ ಮೇಲ್ಗಡೆ ಕೊಹ್ಲಿ ಅವ್ರು ಕೂತಿದ್ದು ಟೇಬಲ್ ಫುಲ್ ರಶ್ ಇತ್ತು. ಅದಕ್ಕೆ ನಾವು ನಾಷ್ಟನ ಕೆಳಗಡೆ ಮಾಡಿದ್ವಿ ಗೈಸ್. ವಿರಾಟ್ ಕೊಹ್ಲಿ ಅವರು ಇದೇ ಟೇಬಲ್ ಅಲ್ಲಿ ಕೂತ್ಕೊಂಡು ನಾಷ್ಟನ ಮಾಡಿದ್ದು. ಈ ಕಡೆ ಸೈಡ್ ಅನುಷ್ಕಾ ಶರ್ಮಾ ಕೂತಿದ್ರು, ಈ ಕಡೆ ಸೈಡ್ ವಿರಾಟ್ ಕೊಹ್ಲಿ ಅವ್ರು ಕೂತಿದ್ರು. ಅದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಇವಾಗ ನಾವು ಕಾಫಿನ ಕುಡಿತಾ ಇದೀವಿ. ಕೊಹ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ರೆ ಎಲ್ಲರೂ ಕಮೆಂಟ್ ಅಲ್ಲಿ ಹಾರ್ಟ್ನ ಹಾಕಿ, ಮತ್ತೆ ಜೈ RCB ಅಂತ ಹಾಕಿ ಗೈಸ್. ಹೋದ ಸಲ ಕಪ್ ಹೊಡೆದಾಯ್ತು, ಈ ಸಲನೂ ತಿರ್ಗಾ ಕಪ್ ಹೊಡಿತೀವಿ ನಾವು. ಚಿಯರ್ಸ್. ಹೇಳಿದ್ರೆ 3 ಸತಿ ಕ್ಯಾನ್ಸಲ್ ಆಯ್ತು, ಬರೋದು ಕ್ಯಾನ್ಸಲ್ ಆಯ್ತು. ಆಮೇಲೆ ಒಂದ್ಸತಿ ಸ್ಯಾಟರ್ಡೆ ಬರ್ಬೇಕಾಗಿತ್ತು, ಒಂದಿನ ಮುಂಚೆ ಬಂದ್ಬಿಟ್ರು. ಸಂಡೇ ಬರ್ಬೇಕಾಗಿತ್ತು, ಆಕ್ಚುಲಿ ಸ್ಯಾಟರ್ಡೆ ಬಂದ್ರು. ಸ್ಟೋರಿ ಏನು ಅಂತ ಹೇಳಿದ್ರೆ, ಅನುಷ್ಕಾ ಅವ್ರು ಮೊದಲು ಬರ್ತಾ ಇದ್ರು. ಸೊ ಮದುವೆ ಆದ್ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಂತ ಒಂದು ಆಸೆ ಇತ್ತು. ಸೊ ಅವ್ರ ಕರ್ಕೊಂಡ್ ಬಂದ್ರು. ಆಕ್ಚುಲಿ ಮದ್ವೆ ಆದ್ಮೇಲೆ ಹಂಗೆ ಗೈಸ್, ಹೆಂಡತಿ ಮಾತು ಕೇಳಲೇಬೇಕು. ಯಾರೇ ಆದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ಕೊಹ್ಲಿ ಅವರಾದ್ರೂ ಅಷ್ಟೇ. ಸರಿ ಬ್ರೋ, ಆಯ್ತು. ಥ್ಯಾಂಕ್ ಯು. CTRಗೆ ಎಲ್ಲರೂ ಬಾಯ್ ಹೇಳಿ ಗೈಸ್. ವಿರಾಟ್ ಕೊಹ್ಲಿ ಅವರ ಫೇವ್ರೆಟ್ ಬೇಕರಿ ಆಗಿರೋ ಥಾಮ್ಸ್ ಬೇಕರಿಗೆ ಬಂದಿದ್ದೀನಿ. ಅವ್ರಿಗೆ ಇಲ್ಲಿ ಪಪ್ಸ್ ತುಂಬಾನೇ ಇಷ್ಟ. The puffs there, and they're very famous. In Bengaluru we call it puffs. Puffs, okay. That's the most favorite thing to eat in. ಗೈಸ್, ಕೊಹ್ಲಿ ಅವರು ಇದೇ ಬೇಕರಿಗೆ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಮಾಸ್ಕ್ ಮತ್ತೆ ಕ್ಯಾಪ್ ಹಾಕೊಂಡು ಅವರೇ
ಬಂದು ಪಪ್ಸ್ನ ತಗೊಂಡಿದ್ರಂತೆ, ಅಷ್ಟು ಇಷ್ಟ ಅವ್ರಿಗೆ. Into Thomas Bakery, I told the security, sit in the car. I had a mask on, I had a cap on. ಇಲ್ಲಿ ಅವ್ರು ಬಂದಾಗ ಅವ್ರ ಕಾರ್ನ ಇಲ್ಲೇ ಎಲ್ಲಾದ್ರೂ ಪಾರ್ಕ್ ಮಾಡಿರ್ತಾರೆ, ಮೋಸ್ಟ್ಲಿ ಇಲ್ಲೇ ಹಾಕಿದ್ರು ಅನ್ಸುತ್ತೆ. ಇಲ್ಲಿ ಹಾಕ್ಬಿಟ್ಟು ಒಳಗಡೆ ಹೋಗಿರೋದು ಅವ್ರು. ನಾನು ನೋಡಿರೋದ್ರಲ್ಲಿ ಫಸ್ಟ್ ಟೈಮು. ಈ ಕಡೆ ನೋಡಿ ಸೂಪರ್ ಮಾರ್ಕೆಟ್, ಈ ಕಡೆ ಸೈಡ್ ಬೇಕರಿ ಐಟಮ್ಸ್ಗಳೈತೆ. ಅಲ್ಲೈತೆ ನೋಡಿ ಬೇಕರಿ. ಇದೇ ಗೈಸ್ ಕೊಹ್ಲಿ ಅವರ ಫೇವ್ರೇಟ್ ಬೇಕರಿ, ಥಾಮಸ್ ಬೇಕರಿ. ಸೂಪರ್ ಮಾರ್ಕೆಟ್ ಒಳಗಡೆ ಐತೆ. See, I walked into Thomas Bakery. I promise you, no one noticed me at all. ವಿರಾಟ್ ಕೊಹ್ಲಿ ಬಂದಿದ್ರು, ಯಾವ್ದು ತಿಂದಿದ್ರು ಇಲ್ಲಿ? ವಿರಾಟ್ ಕೊಹ್ಲಿ ಕೌನ್ ಸಾ ಪಪ್ಸ್? ಎಗ್ ಪಪ್ಸ್ ಹೋದೆ ನೋಡಿ ಗೈಸ್. ವೆಜ್ ಪಪ್ಸು ಮತ್ತೆ ಎಗ್ ಪಪ್ಸ್ ಎಲ್ಲ ಅದ್ರೊಳಗೆ ಇರುತ್ತೆ ಗೈಸ್. ಬೇಕರಿ ನೋಡಿ ಏನೇನು ಐಟಮ್ಸ್ ಐತೆ. ಇದೆಲ್ಲ ನಾವು ಬೇರೆ ಬೇಕರಿ ನೋಡೋದೇ ಇಲ್ಲ ಅಲ್ವಾ. ಚಿಕನ್ ಪಿಜ್ಜಾ ಪಾಕೆಟ್ಸು 50 ರೂಪಾಯಿ ಎಲ್ಲ ಕಮ್ಮಿ. 50 ರೂಪಾಯಿ ಎಲ್ಲ ಕಮ್ಮಿ ರೂಪಾಯಿಗೆ ಏನೇನೋ ಡಿಫ್ರೆಂಟ್. 50 ರೂಪಾಯಿ ಥಾಮಸ್ ಬೇಕರಿ ಎಗ್ ಪಫ್ನ ತಗೊಂಡಿದ್ದೀನಿ 26 ರೂಪಾಯಿ ಇದಕ್ಕೆ. ನಾನು ಕೊಹ್ಲಿ ಫೇವ್ರೇಟ್ ಫುಡ್ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಕೊಹ್ಲಿ ಫ್ಯಾನು. ಗೌತಮ್ ಈಗ ಧೋನಿ ಫೇವ್ರೇಟ್ ಫುಡ್ನ ತಗೋತಾನೆ, ಯಾಕಂದ್ರೆ ಅವನು ಧೋನಿ ಫ್ಯಾನ್. ನಾನು ಧೋನಿ ಫ್ಯಾನ್, ಬಟ್ RCB ಸಪೋರ್ಟರ್. ನಾಟ್ ದಿಸ್, ನಾಟ್ ರೆಡ್ ಕಲರ್. ನಾಟ್ ದಿಸ್. ರೆಡ್ ಕಲರ್. ಏನೋ ಕೆಟ್ಟ ಮಾತಾಡ್ತಾನೆ. ಇಂಗ್ಲೀಷ್ ಚೆನ್ನಾಗೈತೆ ಬಸ್. ಕೊಹ್ಲಿ ಪಪ್ಸ್ ಫೇವ್ರೇಟ್ ಪಪ್ಸ್. ಇಷ್ಟೊಂದು ಎಣ್ಣೆ ಇದೆ. ಅಪ್ಸೈಡ್ ಡೌನ್ ಕೇಕು. ಅಪ್ಸೈಡ್ ಡೌನು ಸ್ಟ್ರೇಂಜರ್ ಥಿಂಗ್ಸ್ ಕೇಕು. ಗೈಸ್ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಪೇಮೆಂಟ್ ಮಾಡಕ್ ಬಂದಾಗ ಕ್ಯಾಶ್ ಇರ್ಲಿಲ್ವಂತ ಅವ್ರ ಹತ್ರ. ಕಾರ್ಡು ತಗೊಬಂದ್ಬಿಟ್ಟು ಸ್ವೈಪ್ ಮಾಡ್ಬೇಕಲ್ಲ, ಇವಾಗ ಗೊತ್ತಾಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ರಂತೆ. ಇದೇ ಕ್ಯಾಶ್ ಕೌಂಟರ್. I went to the counter. That's when I actually got nervous because I had my credit card. I didn't have cash. ಎಣ್ಣೆ ಆಯ್ತು. ಕೊಹ್ಲಿ ಡಯಟ್ ಅಲ್ಲಿ ಇರ್ಲಿಲ್ವಾ? ಅದನ್ನೇ ನಾನು ಕೇಳಿದ್ದು. ಒಂದ್ಸಲ ತಿಂತಿರ್ತಾರೆ, ಅಷ್ಟು ಕ್ಯಾಲರಿ ಬರ್ನ್ ಮಾಡ್ಬಿಟ್ಟಿರ್ತಾರೆ. ಪಪ್ಸ್ನ ನೀನ್ ತಿನ್ನು ಅಂತ ಕೊಟ್ರೆ ಮೀಸೆಗೆಲ್ಲ ತಿನ್ನಿಸ್ದಾಗ. ಕೊಹ್ಲಿಗೆ ನಮ್ಮ ಚನ್ನಪಣ್ಣ ಬೇಕರಿ ಒಂದ್ಸಲ ಪಪ್ಸ್ನ ತಿನ್ನಿಸ್ಬೇಕು. ಅವಾಗ ಥಾಮಸ್ ಬೇಕರಿನ ಬಿಟ್ಬಿಟ್ಟು ಚನ್ನಪಣ್ಣ ಬೇಕರಿಗೆ ಬಂದು ತಿಂತಾರೆ. ನಮ್ಮ ನಾರ್ಮಲ್ ಬೇಕರಿ ಟೇಸ್ಟ್ಗಿಂತ ಇದು ಕಮ್ಮಿ ಅನ್ಸ್ತಾ ಇತ್ತು ನಂಗೆ. ಹೌದಾ? ಎಣ್ಣೆ ಜಾಸ್ತಿ ಆಯ್ತು. ಇಲ್ಲಿ ನೋಡು ಬ್ರೋ, ಥಾಮಸ್ ಬೇಕರಿ ಟೇಸ್ಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಸ್ವಲ್ಪ ಆಯಿಲ್ ಜಾಸ್ತಿ ಬಿಟ್ರೆ ಅಲ್ಲ, ಚೆನ್ನಾಗಿದೆ. ಕೊಹ್ಲಿ ಅವ್ರು ಮೋಸ್ಟ್ಲಿ ನಮ್ ನಾರ್ಮಲ್ ಬೇಕರಿ ಪಪ್ಸ್ ತಿಂದಿಲ್ಲ ಅನ್ಸುತ್ತೆ. ಒಂದ್ಸಲ ತಿನ್ಸ್ಬೇಕು ಅವ್ರಿಗೆ ನಾರ್ಮಲ್ ಬೇಕ್ರಿ ಅದನ್ನೇ ಹೇಳ್ದೆ ನಾನು. ತಿನ್ಸ್ಬೇಕು, ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕೊಹ್ಲಿ ಅವರ ಫೇವ್ರೆಟ್ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ರೆಡಿನಾ ಮಚ್ಚಿ? ಥಾಮಸ್ ಬೇಕರಿಗೆಲ್ಲ ಬಾಯ್ ಹೇಳಿ. ನಾನಿವಾಗ RCB ಬಾರ್ ಅಂಡ್ ಕೆಫೆಗೆ ಹೋಗ್ತಾ ಇದ್ದೀನಿ. RCB ಪ್ಲೇಯರ್ಸ್ಗಳು, ವಿರಾಟ್ ಕೊಹ್ಲಿ, AB de Villiers, ಕ್ರಿಸ್ ಗೇಲ್, ರಜತ್ ಪತಿದಾರ್ ಎಲ್ಲರೂ ಕೂಡ ಹೋಗ್ತಾರೆ RCB ಬಾರ್ ಅಂಡ್ ಕೆಫೆಗೆ. ಮೊದಲು MG ರೋಡಲ್ಲಿ ಇತ್ತು, ಇವಾಗ ಗರುಡ ಮಾಲಲ್ಲಿ ಇದೆ. ಅಲ್ಲೈತೆ ನೋಡಿ ಬೋರ್ಡು. ನಮ್ಮ RCB ಪ್ಲೇಯರ್ಸ್ ಎಲ್ಲರದ್ದು ಫೋಟೋಗಳೈತೆ. ಕ್ರಿಸ್ ಗೇಲ್ ಮಚ್ಚಿ, ಕ್ರಿಸ್ ಗೇಲ್. ಆ ಸ್ಮೈಲ್ ರೈತಾರೆ. ಮ್ಯಾಮ್ ಟೇಬಲ್ ಫಾರ್ 2. ವಿಕಾಸ್. ಓಕೆ ಮ್ಯಾಮ್. ಕೊಹ್ಲಿ, ವಿರಾಟ್ ಕೊಹ್ಲಿ ಸೈನು. ಸಿರಾಜ್ದಲ್ಲಿ ನೋಡಿ ಎಂ ಸಿರಾಜ್ ಅಂತ ಸೈನ್ ಐತೆ. ಎಲ್ರದ್ದು ಸೈನ್ ಹಾಕೋರು ನೋಡಿ ಗೈಸ್. ಇದು ಮೆನ್ಸ್ ಟೀಮ್ದು ಎಲ್ಲರೂ ಸೈನ್ ಹಾಕಿರೋದು. ಜಹೀರ್ ಖಾನು, ಕ್ರಿಸ್ ಗೇಲು, ಮುತ್ತಯ್ಯ ಮುರಳೀಧರನು ಎಲ್ರದ್ದು ಬಾಲ್ಗಳದ್ದು ಸೈನ್ ಹಾಕ್ಬಿಟ್ಟಿಟ್ಟಿರೋದು ಇಲ್ಲಿ. ಇಲ್ಲೂ ಆಯ್ತು ಮಚಿ. ಇದು ನೋಡು, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಆ ಟೈಮ್ದು ಬ್ಯಾಟು. AB de Villiers ಬ್ಯಾಟ್ ಐತೆ ನೋಡಿ ಗೈಸ್ ಇಲ್ಲಿ. MRFದು de Villiers ಬ್ಯಾಟ್ ಮಚ್ಚಿ. ಕಾಲದಲ್ಲಿ de Villiers ಬಾಸ್ ಅಂತ ಕರಿತಿದ್ದ ತಾನೇ ನೀನು? ಗೈಸ್ WPLದು ವುಮೆನ್ಸ್ ಕಪ್ ಇಲ್ಲೇ ಇಟ್ಟವ್ರು ನೋಡಿ. 2008ರಿಂದ 2025 ಏನೇನು ಜರ್ಸಿಗಳೈತೆ ಎಲ್ಲ ಜರ್ಸಿನೂ ಇಲ್ಲೇ ಐತೆ ನೋಡಿ. 2008, 2009, 2010 ಅಲ್ಲಿಂದ ಇವಾಗ ಈ ಥರ ಎಲ್ಲ ಚೇಂಜ್ ಆಗಿ 2023 ಈ ಥರ ಆಗೈತೆ ಜರ್ಸಿ. ಮತ್ತು ಎಲ್ಲ ಪ್ಲೇಯರ್ಸ್ಗಳು ಸೈನ್ ಹಾಕ್ಬಿಟ್ಟಿಟ್ಟಿರೋದು ಜರ್ಸಿಗಳಿದು. ನಮ್ಮೆಲ್ಲ ಪ್ಲೇಯರ್ಸ್ದು ಫುಲ್ಲು ಫೋಟೋಸ್ಗಳು, ಎಮೋಷನ್ಸು. ಜೈ RCB ಒಂದ್ಸಲ ಕಪ್ ಗೆದ್ದಾಯಿತು, ಇನ್ನೊಂದು ಸಲನೂ ಕೂಡ ಕಪ್ ಗೆಲ್ತೀವಿ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಗೈಸ್. ಇದು ಎಷ್ಟು ಜನದ್ದು ಎಮೋಷನ್ಸ್ ಐತೆ ಇದರಲ್ಲಿ. ಇದಕ್ಕೆ 116 ರೂಪಾಯಿ. ಗೌತಮ್ ಕುಡಿತಾವನಲ್ಲ ಈ ಸೋಡಾಗಿ 200 ರೂಪಾಯಿ. RCB ಪ್ಯಾರೆಂಟ್ ಕೆಫೆಗೆ ಎಲ್ಲರೂ ಬಾಯ್ ಮಾಡಿ. ಈ ಸಲ ನಾವೇ ಹೊಡಿತೀವಿ ಕಪ್ಪು. ಚೆನ್ನೈ ಫ್ಯಾನ್ಗೆ ಧೂಳಿ ಪಟ ಮಾಡ್ತೀವಿ. ಇಲ್ಲಿ ನೋಡಿ ಮಾಲಲ್ಲಿ ನೈಕಾಗೆ ನಾಯಕ ಅಂತ ಹಾಕ್ಬಿಟ್ಟವ್ರೆ. ನಾಯಕ ನೀನೇ, ನಾಯಕ ನಹೀ ಖಲ್ನಾಯಕ ಹೂಂ ಮೈ. ಚೆನ್ನಾಗೈತೆ ನೋಡಿ ಹೂಗಳು. ಇವಾಗ ವಿರಾಟ್ ಕೊಹ್ಲಿ ಅವರೇ ಸ್ವಂತ ಒಂದು ರೆಸ್ಟೋರೆಂಟ್ ಐತೆ ಬೆಂಗಳೂರಲ್ಲಿ. ವಿರಾಟ್ ಕೊಹ್ಲಿದು 18 ರೆಸ್ಟೋರೆಂಟ್ ಇಲ್ಲೇ ಇರೋದು. ಈ ಕಡೆ ಸೈಡು ಲ್ಯಾಂಬೋರ್ಗಿನಿ ಶೋರೂಮ್ ಇದೆ. ರೆಸ್ಟೋರೆಂಟ್ ಪಕ್ಕನೇ ಈ ಲ್ಯಾಂಬೋರ್ಗಿನಿ ಶೋರೂಮ್ ಇರೋದು. ನೋಡಿ ಲ್ಯಾಂಬೋರ್ಗಿನಿ ಶೋರೂಮ್ ಒಳಗೆ ಬಿಡಲ್ಲ. ನಾವು ಒಂದ್ಸಲಿ ಫ್ರೀ ಕಾರ್ ಕೇಳಕ್ ಬಂದಿದ್ವಿ ಇಲ್ಲಿ. ಒಳಗಡೆ ಲ್ಯಾಂಬೋರ್ಗಿನಿ ಕಾರ್ ನಿಂತ ನೋಡಿ ಗೈಸ್.
ಇದೆ ಲ್ಯಾಂಬೋರ್ಗಿನಿ ಶೋರೂಮ್ 18 ಅಂತ ಯಾಕೆ ಇಟ್ಟವ್ರೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ 18. ಹೆವಿ ಕಾಸ್ಟ್ಲಿ ಇರುತ್ತೆ ಗೈಸ್, ಕೊಹ್ಲಿ ಅವ್ರ ರೆಸ್ಟೋರೆಂಟ್ ಅಲ್ವಾ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಮಚ್ಚಿ ಬಡವ್ರ ಮಕ್ಕಳು ಬೆಳಿಬೇಕು, ಆದ್ರೆ ಬಡವ್ರ ಮಕ್ಳಿಗೆ ಟ್ಯಾಲೆಂಟ್ ಇರಬೇಕು. ನನಗೊಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟಾಕು. ವಿರಾಟ್ ಕೊಹ್ಲಿ ಅವರ ಕೆರಿಯರ್ ಮತ್ತೆ ರೆಕಾರ್ಡ್ಸ್ ಹೆಂಗೆ ಟಾಪ್ ಅಲ್ಲಿ ಇದೆ, ಅದೇ ತರ ಅವ್ರದ್ದು ರೆಸ್ಟೋರೆಂಟ್ ಕೂಡ ಟಾಪ್ ಅಲ್ಲೇ ಇದೆ. ಧೋನಿ ಫ್ಯಾನ್ ಇಲ್ಲಿ ಮೊಖನ ಒಂಥರ ಮಾಡ್ಕೊಂಡ. ಇವಾಗ ನನಗೂ ಧೋನಿ ಇಷ್ಟ, ಆದ್ರೆ ಕೊಹ್ಲಿ ಜಾಸ್ತಿ ಇಷ್ಟ. ಇಲ್ಲಿ ನೋಡಿ ಮಚ್ಚಿ ಯಾರು ಅಮರ ಪ್ರೇಮಿಗಳ ಆರ್ಟ್ ಬರ್ದವ್ರೆ, ಜಿ ಅಂತಾನೆ ಬರ್ದಾರ ಒಳಗಡೆ. ಗೈಸ್ ನಾವು ಇವಾಗ ತಾನೇ ಕೊಹ್ಲಿ ಅವರ 18 ರೆಸ್ಟೋರೆಂಟ್ಗೆ ಬಂದ್ವಿ. ಟೇಬಲ್ಗಳು ನೋಡಿ ಹೆಂಗೈತೆ ಅಂತ, ಕ್ರೇಜಿ ಆಗಿದೆ. ಗೌತಮ್ ನೋಡಿ ಡ್ಯಾನ್ಸ್ ಮಾಡ್ತಾವ್ ಗೊಂಬೆ ಜೊತೆ. ಮಾಡು ಮಚ್ಚಿ ಇನ್ನೊಂದ್ಸಲ ಸಿಗ್ನೇಚರ್ ಸ್ಟೆಪ್. ಹುಡುಗಿ ಇಲ್ವಲ್ಲ ಅದಕ್ಕೆ ಗೊಂಬೆ ಜೊತೆ ಆಟ ಆಡ್ತಾವ್. ವಾಲ್ ಮೇಲೆಲ್ಲ ಪೇಂಟಿಂಗ್ಸ್ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಸಿಗ್ನೇಚರ್ ಇಲ್ಲ ಐತೆ ನೋಡಿ, ಕೊಹ್ಲಿ ಸಿಗ್ನೇಚರ್. ಮತ್ತೆ ಇನ್ನೊಂದ್ ಸ್ವಲ್ಪ ಈ ಕಡೆ ಸೈಡ್ ಹೋದ್ರೆ ಇಲ್ಲೊಂದು ಗೊಂಬೆ ಕೂಡ ಐತೆ. ಹೊರಗಡೆಯಿಂದ ನೋಡ್ಬೋದು, ಇದು ಫುಲ್ ಟಾಪ್ ಫ್ಲೋರ್ ಅಲ್ಲಿ ಇರೋದು. ಮಚ್ಚಿ ನಾವು ಆಗ್ಲೇ ಇಂಟ್ರೋ ತಗೊಂಡ್ವಲ್ಲ, ಅದಲ್ಲಿ ಕೆಳಗಡೆ ತಗೊಂಡಿದ್ದು. ಮಚ್ಚಿ ಇಲ್ಲಿ ನೋಡು ಎಷ್ಟು ಚೆನ್ನಾಗೈತೆ ಈ ಟೇಬಲ್. ಮೇಲ್ಗಡೆ ಎಲ್ಲ ಫುಲ್ ಇಂಟೀರಿಯರ್ಸು. ಇಲ್ಲಿ ಕುತ್ಕೊಳಕ್ ಮಚ್ಚಿ ಈ ಟೇಬಲ್ ಚೆನ್ನಾಗೈತೆ, ಬೆಂಗಳೂರು ನೋಡ್ಕೊ ಕುತ್ಕೋಬೋದು ಇಲ್ಲಿ ಮೇಲೆ. ಕಾಸ್ಟ್ಲಿ ಪೇಂಟಿಂಗ್ ಗೈಸ್, ಲಕ್ಷಾಂತರ ರೂಪಾಯಿ ಇರುತ್ತೆ ಇದಕ್ಕೆ. ಇದು ಕೊಹ್ಲಿಸ್ ಫೇವ್ರೇಟ್ ಫುಡ್ಸು, ವಿರಾಟ್ ಕೊಹ್ಲಿ ಅವ್ರದ್ದು. ಅದು ಬಿಟ್ರೆ 2 ಶೇರ್ ಮತ್ತೆ ನಾರ್ಮಲ್ ವೆನ್ಯೂ ಕೂಡ ಇದೆ. ಇನ್ನೆಲ್ಲ ಕೊಹ್ಲಿ ಬ್ರೋ ರೆಸ್ಟೋರೆಂಟ್ಸ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಅಂತ. ಇಲ್ಲಿ ನೋಡು ಕೊಹ್ಲಿ ಬ್ರೋ, ಇಲ್ಲಿ ನೋಡು 1000, 1000, 500. ಗೌತಮ್ ಯಾವ್ದು ಬೇಕು ಹೇಳಪ್ಪ ನೀನು, ಆರ್ಡರ್ ಮಾಡ. ವೆಜ್ಜಾ? ಪೆರಿ ಪೆರಿ ಚಿಕನ್ ಆರ್ಡರ್ ಮಾಡ್ತೀನಿ ಮಚ್ಚಿ, ವೆಜ್ಜು. ಅದರಲ್ಲಿ ಹಸಿಟ್ಟು ವೆಜ್ ಇರುತ್ತೆ, ಚಿಕನ್ ನಾನು ತಿಂತೀನಿ. ಏನಂತೀಯ? ಸರಿ ಯಾವ್ದು ಬೇಕು ಹೇಳಪ್ಪ. ದೊಡ್ಡ ರೆಸ್ಟೋರೆಂಟ್ ಬಂದರೂ ನನಗೆ ವೆಜ್ ತಿನ್ನಿಸ್ತೀಯ. ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ನೋಡ್ಕೊಂಬೇಡಿ, ವೆಜಿಟೇರಿಯನ್ಸ್ನ ಮಾಡ್ಕೊಬೇಡಿ. ಗೈಸ್ ನಾನು ವಿರಾಟ್ ಕೊಹ್ಲಿ ಅವರ 18 ರೆಸ್ಟೋರೆಂಟಲ್ಲಿ ಒಂದು ಪಿಜ್ಜಾನ ಆರ್ಡರ್ ಮಾಡಿದ್ದೀನಿ. ಎಷ್ಟು ದೊಡ್ಡ ಇದೆ ನೋಡಿ ಗೈಸ್ ಪಿಜ್ಜಾ. ಪಿಜ್ಜಾ ತಿನ್ನೋಷ್ಟು ನಮ್ಗೆ ಹೊಟ್ಟೆ ತುಂಬ ಬಿಡುತ್ತೆ ಅನ್ಸುತ್ತೆ. ಏನೋ ಗೌತಮ್? ಇದು ಜೋಳ, ಇದು ಟೊಮೊಟೊ, ಬ್ರೋಕ್ಲಿ. ಗೈಸ್ ಪಿಜ್ಜಾ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಸೀದೋಗ್ಬಿಟ್ಟೈತೆ, ಬಟ್ ಮಧ್ಯದಲ್ಲಿ ಒಳ್ಳೆ ಟೇಸ್ಟಿಯಾಗೆ ಚೆನ್ನಾಗೈತೆ. ಇಲ್ಲೂ ನ್ಯಾಚುರಲ್ ಟೇಸ್ಟು, ಒಳ್ಳೆ ವೆಜಿಟೇಬಲ್ಸು ತಿಂದಂಗೆ ಅನಿಸುತ್ತೆ. ಹೆಲ್ದಿಯಾಗಿರೋ ಥರ. ಗೈಸ್ ನಾನು ಗೌತಮ್ ಇಬ್ಬರು ಸೇರಿಕೊಂಡು ಮಧ್ಯೆ ಇರೋದೆಲ್ಲ ತಿಂದಾಕ್ಬಿಟ್ಟು ಇಲ್ಲಿ ನೋಡಿ ಹೆಂಗೆ ಉಳಿಸಿದ್ದೀವಿ. ಅವ್ರು ಕೊಟ್ಟಿರೋ ಪಿಜ್ಜಾನ ನಾವು ಅವ್ರಿಗೆ ವಾಪಸ್ ಕೊಟ್ಕೊಳ್ಳೋಣ ಅಂತ ಮಧ್ಯೆ ಇರೋದೆಲ್ಲ ತಿಂದ್ಬಿಟ್ಟು ಸೈಡಲ್ಲಿರೋದು ಉಳಿಸ್ಬಿಟ್ಟಿದ್ದೀವಿ. ಹೆಂಗೆ ಮಾಡಿದ್ದೀವಿ ನೋಡು. ನನ್ನ ವಾಚ್ ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗೈತೆ, ಡೀಸೆಲ್ ವಾಚು ಬ್ಲ್ಯಾಕ್ಗೆ. ಇಲ್ಲೊಬ್ಬ ಇದನ್ನು ನೋಡಿ ಬಿಯರ್ ಬಾಟ್ಲನ್ನ ವಾಚ್ ತಗೊಂಡವನು. ಯಾಕೋ ಈ ಥರ. ವಿರಾಟ್ ಕೊಹ್ಲಿ ಅವರ ರೆಸ್ಟೋರೆಂಟಲ್ಲಿ ನಾವು ಬಿಲ್ ಮಾಡಿರೋದು 745 ರುಪೀಸ್, 745 ರೂಪಾಯಿ ಅಷ್ಟೇ ಗೈಸ್ ಬಿಲ್ ಆಗಿರೋದು. ನಾವು ವಿರಾಟ್ ಕೊಹ್ಲಿಗೆ 745 ರೂಪಾಯಿ ಪೇ ಮಾಡಿದ್ದೀವಿ. ತಮಾಷೆ ಅಲ್ಲ, ನಾವು ಯೂಟ್ಯೂಬರ್ಸ್ ಅಂದರೆ ಸಾಮಾನ್ಯ ಅಲ್ಲ ಗೈಸ್. ಲೈಕ್ ಮಾಡಿ